ಮಂಡ್ಯದ ಬೆಳಗುಳದ ಬಂಬಂ ಆಶ್ರಮದಲ್ಲಿ ಹೊಡೆದಾಟ ನಡೆದಿದೆ. ಮಠದ ಪೀಠಾಧಿಪತಿ ಮತ್ತು ಮಹಿಳಾ ಭಕ್ತರ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ಮಂಡ್ಯದ ಬೆಳಗುಳದ ಬಂಬಂ ಆಶ್ರಮದಲ್ಲಿ ಹೊಡೆದಾಟ ನಡೆದಿದೆ. ದಾಯಾದಿಗಳ ಕಲಹದಿಂದ ಬೀದಿಗೆ ಬಂದಿದೆ ಆಶ್ರಮದ ಸಿಬ್ಬಂದಿಗಳು. ಬಂಬಂ ಆಶ್ರಮದ ಟ್ರಸ್ಟಿ ಕಬೀರ್ ಕಿರಣ್ ರಿಂದ ಹಲ್ಲೆ ದೌರ್ಜನ್ಯ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ. ಮಠದ ಪೀಠಾಧ್ಯಕ್ಷೆ ಮಮತಾರನ್ನ ಹೊರಹಾಕಿ ಹಲ್ಲೆ ನಡೆಸಿದ್ದಾರೆ. ಮಂಡ್ಯದಲ್ಲಿರುವಂತಹ ಬಂಬಂ ಆಶ್ರಮದಲ್ಲಿ ನಡೆದಿರುವಂತಹ ಗಲಾಟೆ ಇದು. ಮಠದ ಪೀಠಾಧಿಪತಿ ಏನಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಗಲಾಟೆ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಮಠದ ಪೀಠಾಧಿಪತಿ ಮತ್ತು ಮಹಿಳಾ ಭಕ್ತರ ಮೇಲೆ ದೌರ್ಜನ್ಯ ನಡೆದಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಆಶ್ರಮದ ಸಿಬ್ಬಂದಿಗಳನ್ನ ಆಶ್ರಮದಿಂದ ಹೊರ ಹಾಕಿ ದೌರ್ಜನ್ಯ ಮೆರೆದಿದ್ದಾರೆ. ಕೈ ಮುಗಿ ಬಾವ್ರಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಮಂಡ್ಯದ ಬೆಳಗುಳದ ಬಂಬಂ ಆಶ್ರಮ ಏನಿದೆ ಅಲ್ಲಿ ನಡೆದಿರುವಂತಹ ಹೊಡೆದಾಟ ಇದು. ಮಠದ ಪೀಠಾಧಿಪತಿ ಮತ್ತು ಮಹಿಳಾ ಭಕ್ತರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಮಠದಲ್ಲಿದ್ದಂಥ ಅವರನ್ನ ಹೊರಗಡೆ ಹಾಕಿ ದೌರ್ಜನ್ಯ ಎಸಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ನಾವು. ಇಲ್ಲಿ ಮಠದ ಪೀಠಾಧ್ಯಕ್ಷೆ ಏನಿದ್ದಾರೆ ಮಮತಾ ಅವರನ್ನ ಹೊರ ಹಾಕಿ ಹಲ್ಲೆ ನಡೆಸಿದ್ದಾರೆ ಅನ್ನುವಂಥ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ದಾಯಾದಿಗಳ ಕಲಹದಿಂದ ಇದೀಗ ಆಶ್ರಮದ ಸಿಬ್ಬಂದಿಗಳು ಬೀದಿಗೆ ಬಂದಿದ್ದಾರೆ. ರಾಘವೇಂದ್ರ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ರಾಘವೇಂದ್ರ, ಬಂಬಂ ಆಶ್ರಮದಲ್ಲಿ ಹೊಡೆದಾಟ ನಡೆದಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಯಾವ ವಿಚಾರಕ್ಕೆ ಏನ್ ಮಾಹಿತಿ ಸಿಗ್ತಾ ಇದೆ? ಎಸ್ ಪ್ರಭು, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಏನು ಬೆಳಗುಳ ಬಳಿ ಇರುವಂತಹ ಬಂಬಂ ಆಶ್ರಮದಲ್ಲಿ ಇದೀಗ ಮಹಿಳಾ ಸಿಬ್ಬಂದಿಗಳ ಮೇಲೆ ಅಲ್ಲಿನ ಒಂದು ಆಡಳಿತ ಮಂಡಳಿ ಕೆಲವರು ದೌರ್ಜನ್ಯ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ದಾಯಾದಿ ಕಲಹ ಅಂತ ಹೇಳಲಾಗ್ತಿರುವಂತದ್ದು. ಏನು ದಾಯಾದಿಗಳಾಗಿರುವಂತಹ ಮಮತಾ ಮತ್ತೆ ಕರಣ್ ಕಬೀರ್ ಅನ್ನೋ ಇಬ್ಬರ ಒಂದು ಸಹೋದರ ನಡುವೆ ಇರುವಂತಹ ಒಂದು ಆಸ್ತಿ ವಿಚಾರಕ್ಕೆ ಈ ಒಂದು ಜಗಳ ನಡೆದು ಏನು ಎರಡೂ ಕಡೆಯ ಅನುಯಾಯಿಗಳು ಈಗ ಗಲಾಟೆಯನ್ನ ಮಾಡ್ಕೊಂಡಿದ್ರೆ. ಅದರಲ್ಲಿ ಏನು ಕರಣ್ ಕಬೀರ್ನ ಅನುಯಾಯಿಗಳು ಏನು ಮಮತಾ ಅನ್ನೋ ಟ್ರಸ್ಟ್ನ ಪೀಠಾಧಿಪತಿದ್ದಾರೆ ಅವರನ್ನ ಹೊರತಳ್ಳಿ ಈಗ ಅವರ ಸಿಬ್ಬಂದಿಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ಸದ್ಯಕ್ಕೆ ಆ ಮಹಿಳಾ ಭಕ್ತರೆಲ್ಲರೂ ಕೂಡ ಈಗ ಆಶ್ರಮದ ಹೊರಗೆ ಕೂತು ಕಣ್ಣೀರನ್ನ ಹಾಕ್ತಿರುವಂತದ್ದು. ಪ್ರಭು, ಥ್ಯಾಂಕ್ ಯು ರಾಘವೇಂದ್ರ.